ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋ ಆಲ್ರೆಡಿ ಟೈಟಲ್ ನೋಡಿರ್ತೀರಾ, ಅಬ್ರಾಡ್ ಪಾಸಿಬಿಲಿಟೀಸ್. ಅಂದರೆ ಯಾರಿಗೆಲ್ಲ ಬೇರೆ ದೇಶಕ್ಕೆ ಹೋಗೋ ಪಾಸಿಬಿಲಿಟೀಸ್ ಇದೆ ಅಂದರೆ ಅದು ಯಾವಾಗ ಇದೆ, ಯಾಕೆ ಆ ಒಂದು ಆಪರ್ಚುನಿಟಿ ನಿಮಗೆ ಬರುತ್ತೆ, ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಹೋಗೋದಕ್ಕೂ ಮುಂಚೆ ನಿಮಗೆ 2 ಆಪ್ಷನ್ಸ್ ಇರುತ್ತೆ ಚೂಸ್ ಮಾಡೋದಕ್ಕೆ. ಆಪ್ಷನ್ಸ್ ಇನ್ನೇನು ನಿಮ್ಮ ಕಣ್ಮುಂದೆ ಆಲ್ರೆಡಿ ಬಂದಿದೆ ಅನ್ಕೊಂಡಿದ್ದೀನಿ. ಡೇಟ್ ಆಫ್ ಬರ್ತ್ ಚೂಸ್ ಮಾಡ್ಬೋದು ಅಥವಾ ಆ ಇಮೇಜಸ್ನ ಚೂಸ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಇದೆ. ಓಕೆ, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ರಿಸ್ಪೆಕ್ಟ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ತಡ ಮಾಡೋದು ಬೇಡ, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಓಕೆ, ಗ್ರೂಪ್ 1 ಫಸ್ಟ್ ಆಪ್ಷನ್, ಫಸ್ಟ್ ಗ್ರೂಪ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಎಸ್ ಗೈಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ನಿಮಗೆ ಅಬ್ರಾಡ್ ಹೋಗೋ ಪಾಸಿಬಿಲಿಟೀಸ್ ಇದೆಯಾ ಅಂತ ನೋಡೋಣ. ಒಂದಷ್ಟು ಕಾರ್ಡ್ಸ್ನ ಪುಲ್ ಮಾಡ್ತೀನಿ. ಫಸ್ಟ್ ಕಾರ್ಡ್ ಬಂದ್ಬಿಟ್ಟು ನೆಕ್ಸ್ಟ್ 1 ಇಯರಲ್ಲಿ ಆಪರ್ಚುನಿಟಿ ಇದೆಯಾ ಇಲ್ವಾ ಅಂತ ನೋಡೋಣ. ಅದು ಇದೆ ಅಂತ ಬಂದ್ರು ಸರಿ, ಇಲ್ಲ ಅಂತ ಬಂದ್ರೂ ಸರಿ. ಲಾಂಗ್ ಟರ್ಮ್ಗೂ ಇನ್ನೊಂದು ಕಾರ್ಡ್ ಪುಲ್ ಮಾಡೋಣ. ಇವಾಗ ಓಕೆ 1 ಇಯರಲ್ಲಿ ಇಲ್ಲ, ನೀವು ಫ್ಯೂಚರಲ್ಲಿ ಪಾಸಿಬಿಲಿಟೀಸ್ ಇದೆಯಾ ಅಂತ ಕೂಡ ಗೊತ್ತಾಗುತ್ತೆ. ಯಾಕೆ ಹೋಗ್ತೀರಾ, ಯಾವ ಕಾರಣಕ್ಕೆ ನೀವು ಹೋಗ್ತೀರಾ ಅಂತ ಕೂಡ ನೋಡೋಣ. ಓಕೆ, ಸೊ ಎಸ್, ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತಿರೋರಿಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ಗ್ರೂಪ್ 1 ನೆಕ್ಸ್ಟ್ 1 ಇಯರಲ್ಲಿ ಗಾಟ್ ಏಸ್ ಆಫ್ ಕಪ್ಸ್ ಬಂದಿದೆ ನಿಮಗೆ. 1 ಇಯರಲ್ಲಿ ಪಾಸಿಬಿಲಿಟೀಸ್ ಇದೆಯಾ ಇಲ್ವಾ ಅಂತ ಕೇಳಿದಾಗ ಇಂಟ್ರೆಸ್ಟಿಂಗ್. ಇದು ಲಾಂಗ್ ಟರ್ಮ್ ಸ್ಟೇ ಆಗುತ್ತಾ ಅಥವಾ ನೀವು ಜಸ್ಟ್ ಹೋಗ್ಬಿಟ್ಟು ಬರ್ತೀರಾ? ಕ್ವೀನ್ ಆಫ್ ಪೆಂಟಕಲ್ಸ್, ಯಾವ ಒಂದು ಪರ್ಪಸ್ಗೆ ನೀವು ಟ್ರಾವೆಲ್ ಮಾಡ್ತೀರಾ, ಅಬ್ರಾಡ್ ಟ್ರಾವೆಲ್. ಏಸ್ ಆಫ್ ಪೆಂಟಕಲ್ಸ್, ಸಿ ಮೆಸೇಜ್ ಇಟ್ಸ್ ವೆರಿ ಕ್ಲಿಯರ್. ಇನ್ನಷ್ಟು ರೀಡಿಂಗ್ ಕಾರ್ಡ್ಸ್ನ ಪುಲ್ ಮಾಡೋಣ. ಬಟ್ ಎಸ್, ಏಸ್ ಆಫ್ ಕಪ್ಸ್ ಬಂದಿದೆ, ಏಸ್ ಆಫ್ ಪೆಂಟಕಲ್ಸ್ ಎರಡು ಬಂದಿದೆ. ಮೋಸ್ಟ್ ಪ್ರಾಬ್ಲಿ ದಿಸ್ ಇಸ್ ಲೈಕ್ ಜಾಬ್ ಆಪರ್ಚುನಿಟಿ. ಆ್ಯಂಡ್ ಕ್ವೀನ್ ಆಫ್ ಪೆಂಟಕಲ್ಸ್ ಕೂಡ ಬಂದಿರೋದ್ರಿಂದ ಇವಾಗ ಹೆಂಗೆ ಗೊತ್ತಾ, ಇವಾಗ ತುಂಬ ಸಲ ನೋಡಿದ್ದೀನಿ, ಇವಾಗ ಯಾವುದೋ ಕಂಪನಿಲಿ ವರ್ಕ್ ಮಾಡ್ತಾ ಇರ್ತೀರಾ, ಅವ್ರು ನಿಮಗೆ ಅಬ್ರಾಡ್ ಚಾನ್ಸಸ್ ಕೊಡೋದು, ಒಂದು ಅಪ್ಗ್ರೇಡೇಷನ್, ಅಥವಾ ಆಲ್ರೆಡಿ ಇವಾಗ ವರ್ಕ್ ಮಾಡ್ತಾ ಇರ್ತಾರೆ, ನಿಮ್ಮ ವರ್ಕಿಂಗ್ ಡೆಸಿಗ್ನೇಷನ್ ಅಲ್ಲೇ ನೀವು ಅಬ್ರಾಡ್ ಹೋಗ್ಬಿಟ್ಟು ವರ್ಕ್ ಮಾಡೋ ಪಾಸಿಬಿಲಿಟೀಸ್ ಇದೆ. ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಐ ಆಮ್ ಡ್ಯಾಮ್ ಶೋರ್ ವಿತಿನ್ 1 ಇಯರ್. ಸೊ ನಾವು 2026 ಆಗಸ್ಟಲ್ಲಿ ಇದ್ದೀವಲ್ವಾ, 2027 ಆಗಸ್ಟ್ ಒಳಗೆ ಎಸ್ ಪಾಸಿಬಿಲಿಟೀಸ್ ಇದೆ. ಕ್ವೀನ್ ಆಫ್ ಪೆಂಟಕಲ್ಸ್ ಬಂದಿರೋದ್ರಿಂದ ಐ ಫೀಲ್ ಲೈಕ್ ಏಸ್ ಆಫ್ ಕಪ್ಸ್ ಇಂದ ಡೆಫಿನೆಟ್ಲಿ ದಿಸ್ ಇಸ್ ಯೋರ್ ಫಸ್ಟ್ ಟೈಮ್ ಅಂತ ಕೂಡ ಅನಿಸ್ತಾ ಇದೆ. ಫಸ್ಟ್ ಟೈಮ್ ಅಬ್ರಾಡಿಗೆ ಹೋಗ್ತಾ ಇರೋದು ಆ ಥರ ಒಂದು ಎನರ್ಜಿ, ಅಥವಾ ಈ ಆಫರ್ ಇದಕ್ಕೂ ಮುಂಚೆ ನಿಮಗೆ ಬಂದಿರಲಿಲ್ಲ. ಸೊ ಈವನ್ ದಟ್ ಆಫರ್ ಬಂದ್ಬಿಟ್ಟು ಫಸ್ಟ್ ಟೈಮ್ ಆಫರ್. ಆ್ಯಂಡ್ ಕ್ವೀನ್ ಆಫ್ ಪೆಂಟಕಲ್ಸ್ ಬಂದಿರೋದ್ರಿಂದ ಐ ಫೀಲ್ ಲೈಕ್ ಹೋಗ್ಬಿಟ್ಟು ಬರೋದು ನಾನು ನೋಡ್ತಾ ಇಲ್ಲ. ಪ್ರಾಬಬ್ಲಿ ವರ್ಕ್ ಪರ್ಪಸ್ಗೆ ಅಂತ ಡೈರೆಕ್ಟಾಗಿ ಬರ್ತಾ ಇರೋದ್ರಿಂದ ಮೇ ಬಿ ಲಾಂಗ್ ಟರ್ಮ್ ನೀವು ಅಲ್ಲಿ ಇರ್ತೀರಾ. ಅಂದರೆ ಅಟ್ಲೀಸ್ಟ್ 3 to 4 ಇಯರ್ಸ್ ಪಾಸಿಬಿಲಿಟೀಸ್ ಇದೆ. ತುಂಬ ಜನಕ್ಕೆ ಅಲ್ಲೇ ನೀವು ಒಂದು ಮ್ಯಾರೇಜ್ ಕೂಡ ಆಗಿ ಅಲ್ಲೇ ಸೆಟಲ್ಮೆಂಟ್ ಕೂಡ ಆಗೋದು ವಿತಿನ್ 2 to 3 ಇಯರ್ಸ್. ಜಾಬ್ ರಿಲೇಟೆಡ್ ಹೋಗ್ತೀರಾ ಅಥವಾ ಮದುವೆ ಆಗಿ ಅಲ್ಲಿ ನೀವು ಕರಿಯರ್ ಬಿಲ್ಡ್ ಮಾಡೋ ಪಾಸಿಬಿಲಿಟೀಸ್ ಕೂಡ ಇದೆ. ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಅಬ್ರಾಡ್ ಅಂತ ಬಂದರೆ ಬರೀ ನೀವು ವರ್ಕ್ ರಿಲೇಟೆಡ್ ಅಂತ ನೋಡ್ತಾ ಇಲ್ಲ. ಬಿಕಾಸ್ ಈ ಕ್ವೀನ್ ಆಫ್ ಪೆಂಟಕಲ್ಸ್ ಹೆಂಗೆ ಅಂದರೆ, ಶಿ ಇಸ್ ಮ್ಯಾರಿಡ್ ವುಮೆನ್. ಓಕೆ, ಮ್ಯಾರಿಡ್ ವುಮೆನ್ ಆ್ಯಂಡ್ ಅವಳಿಗೆ ವರ್ಕ್ ಜೊತೆಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇರುತ್ತೆ. ಸೊ ಐ ಫೀಲ್ ಲೈಕ್ ನೀವು ಅಲ್ಲೇ ಮದುವೆ ಆಗಿ ಅಲ್ಲೇ ನಿಮ್ಮ ಒಂದು ಹಸ್ಬೆಂಡ್ ಅವ್ರ ವೈಫ್ ಜೊತೆ ನೀವು ಸೆಟಲ್ ಆಗೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಗ್ರೂಪ್ 1 ಇಟ್ಸ್ ಅ ವೆರಿ ಡೈರೆಕ್ಟ್ ಕಾರ್ಡ್ ಇದು. ವಿತಿನ್ 1 ಇಯರ್ ಆ್ಯಂಡ್ ದೆನ್ ಅಲ್ಲೇ ಸೆಟಲ್ಮೆಂಟ್ ಫಾರ್ ಲಾಂಗ್ ಟೈಮ್ ಅಂದರೆ ಏನಿಲ್ಲ ಅಂದರೂ 4 to 5 ಇಯರ್ಸ್ ಅಂತೂ ಇಟ್ಸ್ ವೆರಿ ಮಚ್ ಫಿಕ್ಸ್ಡ್ ಗ್ರೂಪ್ 1. ಆ್ಯಂಡ್ ನಿಮಗೆ ಅಬ್ರಾಡಲ್ಲೇ ಕೆಲಸ ಮಾಡೋ ಪಾಸಿಬಿಲಿಟೀಸ್ ಕೂಡ ಇದೆ. ಸೊ ಇಟ್ಸ್ ಅ ಎಸ್ ಕಾರ್ಡ್. ಇದೆಲ್ಲ ಪಾಸಿಟಿವ್ ಕಾರ್ಡ್. ನನಗೆ ಇಲ್ಲಿ ಯಾವುದೇ ಒಂದು ಎಕ್ಸ್ಟ್ರಾ
ಮೆಸೇಜಸ್ ಪುಲ್ ಮಾಡಬೇಕು ಅನ್ನಿಸ್ತಾ ಇಲ್ಲ. ಇನ್ ಕೇಸ್ ನೀವು ಅಬ್ರಾಡ್ ಅಪ್ಲೈ ಮಾಡ್ತಾ ಇದ್ದೀರಾ, ಜಾಬ್ ಮಾಡ್ತಾ ಇಲ್ಲ ಅಂದರೆ ಮೇ ಬಿ ದಿಸ್ ಈಸ್ ಯುವರ್ ಸೈನ್. ಗೋ ಆ್ಯಂಡ್ ಸ್ಟಾರ್ಟ್ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲ ಪಾಸಿಬಿಲಿಟೀಸು ಇದೆ ನಿಮಗೆ ಆಗುವಂಥದ್ದು. ಆ್ಯಂಡ್ ಯಾರೆಲ್ಲ ಲೈಕ್ ಮದುವೆ ಆಗ್ಬಿಟ್ಟು ಅಬ್ರಾಡ್ ಸೆಟಲ್ಮೆಂಟ್ ಆ ಥರ ಪಾಸಿಬಿಲಿಟೀಸ್ ಕೂಡ ಇದೆ. ಲೆಟ್ ಮೀ ಸಿ, ನಿಮ್ಮ ಜೊತೆ ಇಲ್ಲಿಂದನೇ ಯಾರಾದರೂ ಹೋಗ್ತಾರಾ ಅಥವಾ ನೀವು ಒಬ್ಬರೇ ಹೋಗ್ತೀರಾ ಅಂತ. 7 ಆಫ್ ಕಪ್ಸ್, ಐ ಡೋಂಟ್ ಥಿಂಕ್ ಯಾರೋ ಒಬ್ರು ಇಲ್ಲಿಂದನೇ ಹೋಗ್ತಾರೆ ಅಂತ. ಮೇ ಬಿ ಗ್ರೂಪಲ್ಲಿ ಹೋಗ್ಬೋದು, ಬಟ್ ಅವರೆಲ್ಲರೂ ನಿಮ್ಮ ಒಂದು ಕ್ಲೋಸ್ ಪೀಪಲ್ ಅಲ್ಲ. ಆ ಥರ ಎನರ್ಜೀಸ್ ನೋಡ್ತಾ ಇದ್ದೀನಿ. ಸೊ ಯಾ, ಐ ಫೀಲ್ ಲೈಕ್ ಸೋಲೋ ಆಗಿ ಹೋಗ್ತೀರಾ ಅಥವಾ ನಿಮ್ಮ ಜೊತೆ ಇರ್ತಾರೆ ಜನರು, ಬಟ್ ಅಷ್ಟು ಕ್ಲೋಸ್ ಇರಲ್ಲ. ಅಟ್ಲೀಸ್ಟ್ ಒಂದು 5 to 6 ಪೀಪಲ್ ಇರ್ತಾರೆ, ಬಟ್ ಅವ್ರು ನಿಮಗೆ ಅಷ್ಟು ಕ್ಲೋಸ್ ಇರಲ್ಲ. ಅಲ್ಲಿಗೆ ಹೋದ್ಮೇಲೆ ಅವ್ರ ದಾರಿ ಅವ್ರಿಗೆ, ನಿಮ್ಮ ದಾರಿ ನಿಮಗೆ, ಈ ಥರ ಆಗೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ ಗ್ರೂಪ್ 1. ಬಟ್ ಯಾ, ಇಟ್ಸ್ ಆಲ್ ಮೋಸ್ಟ್ ಆಫ್ ದೆಮ್ ಪಾಸಿಟಿವ್ ಕಾರ್ಡ್ಸ್ ಬರ್ತಿರೋದ್ರಿಂದ ಐ ಗೆಸ್ ಯಾ, ದಟ್ ವಾಸ್ ದ ಡೈರೆಕ್ಟ್ ಮೆಸೇಜ್ ಗ್ರೂಪ್ 1. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಓಕೆ, ಆ್ಯಂಡ್ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಥವಾ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಂದ್ರೆ ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಎಸ್ ಗೈಸ್, ಗ್ರೂಪ್ ಮತ್ತೆ ಸಿಗೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ದಟ್ ಮ್ಯಾಟರ್ಸ್ ದ ಮೋಸ್ಟ್ ಅಂತ ಹೇಳ್ತಾ ಎಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಓಕೆ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಓಕೆ, ಹಲೋ ಗ್ರೂಪ್ 2 ಯಾರೆಲ್ಲ ಚೂಸ್ ಮಾಡಿದ್ದೀರಾ? ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನಿಮ್ಮ ಒಂದು ಅಬ್ರಾಡ್ ಪಾಸಿಬಿಲಿಟೀಸ್ ಎಷ್ಟು ಇದೆ ನೋಡೋಣ. ಫಸ್ಟ್ ಕಾರ್ಡ್ ವಿತಿನ್ 1 year ಪಾಸಿಬಿಲಿಟೀಸ್ ಇದೆಯಾ ಅಂತ ನೋಡೋಣ, ಇಲ್ಲ ಅಂದರೆ ಲಾಂಗ್ ಟರ್ಮಲ್ಲಿ ಪಾಸಿಬಿಲಿಟೀಸ್ ಇದೆಯಾ ಅಂತ ನೋಡೋಣ. ಯಾವ ಕಾರಣಕ್ಕೆ ನೀವಲ್ಲಿ ಹೋಗ್ತೀರಾ, ಅಲ್ಲೇ ಪರ್ಮನೆಂಟ್ ಸೆಟಲ್ಮೆಂಟಾ ಅಥವಾ ಅದೊಂದು ಟ್ರಿಪ್ ಆಗಿರುತ್ತಾ, ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಅಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ಎಸ್, ಗ್ರೂಪ್ 2 ವಿತಿನ್ 1 year ಅಲ್ಲಿ ಅಬ್ರಾಡ್ ಪಾಸಿಬಿಲಿಟೀಸ್ ನಿಮಗೆ ಇದೆಯಾ? ಸೊ ಚಾರಿಯಟ್ ಎನರ್ಜಿ ಬಂದಿದೆ. ಚಾರಿಯಟ್, ಓಕೆ, ಮೇಜರ್ ಆರ್ಕಾನ ಬೈ ದ ವೇ. ಮೇ ಬಿ ಇದನ್ನು ನನಗೆ ಹೈಡ್ ಮಾಡೋಕ್ಕಿದೆ, ಸೊ ಇವಾಗ ಅಲ್ಲೇ ಇಟ್ಬಿಡ್ತೀನಿ. ಆಲ್ ರೈಟ್, 2 ಮೇಜರ್ ಆರ್ಕಾನ ಬಂದಿದೆ. ಯಾವ ಪರ್ಪಸ್ಗೆ ನೀವು ಹೋಗ್ತೀರಾ ಅಂತ ಕೇಳಿದಕ್ಕೆ ದ ಹರ್ಮಿಟ್ ಎನರ್ಜಿ. ಸೊ ಗ್ರೂಪ್ 2 ವೆರಿ ಇಂಟ್ರೆಸ್ಟಿಂಗ್. ನನಗೇನು ಅನಿಸ್ತಾ ಇದೆ ಅಂದರೆ, ನೀವು ಕರೆಂಟ್ಲಿ ಯಾವ ಕಂಟ್ರೀಲಿ ಇದ್ದೀರಾ ಅಂದರೆ ನಿಮ್ಮ ಒಂದು ಹೋಮ್ ಟೌನ್ ಯಾವ ಕಂಟ್ರೀಲಿ ಇದೆ, ಅದರಲ್ಲಿ ನಿಮ್ಮ ಒಂದು ಪರ್ಪಸೇ ಇಲ್ಲ ಅಂತ ನೋಡ್ತಾ ಇದ್ದೀನಿ. ನನಗೇನು ಅನಿಸ್ತಾ ಇದೆ ಅಂದರೆ, ಗ್ರೂಪ್ 2 ಯು ಗೈಸ್ ಆರ್ ಮೆಂಟ್ ಟು ಬಿ ಇನ್ ಅನದರ್ ಕಂಟ್ರಿ. ಅಂದರೆ ಹುಟ್ಟಬೇಕಾದ್ರೆ ಐ ಗೆಸ್ ನಿಮ್ಮ ಜಾತಕದಲ್ಲಿ ಒಂದು 4th house ಡ್ಯಾಮೇಜ್ ಆಗಿದೆ, ಇಲ್ಲ 12th house ಹೆವಿ ಆಗಿ 12th ಹೌಸಲ್ಲಿ ಶನಿ, ಮಾರ್ಸ್, ಜುಪಿಟರ್, ರಾಹು ಎಲ್ಲ ಕೂತಿದೆ ಅನಿಸ್ತಾ ಇದೆ. ಅಥವಾ 4th house ಡ್ಯಾಮೇಜ್ ಆಗಿದೆ, ಐ ಆಮ್ ಶೋರ್ ಅಬೌಟ್ ಇಟ್. ಕೇತು 4th ಹೌಸಲ್ಲಿ ಇರುತ್ತೆ ಅಥವಾ ಡ್ಯಾಮೇಜ್ಡ್ 4th house. ನಾನು ಯಾಕಿನ್ನ ಹೇಳ್ತಾ ಇದ್ದೀನಿ ಅಂದರೆ, ಬಿಕಾಸ್ ನಿಮ್ಮ ಒಂದು ಲೈಫ್ ನಿಮ್ಮ ಒಂದು ಬರ್ತ್ ಪ್ಲೇಸಲ್ಲಿ ಕನೆಕ್ಟೆಡೇ ಇಲ್ಲ. ಜಸ್ಟ್ ನೀವೊಂದು ಇಲ್ಲಿ ಹುಟ್ಟುತ್ತೀರಾ ಬಿಟ್ಟರೆ ನಿಮ್ಮ ಒಂದು ಹೋಲ್ ಪರ್ಪಸ್ ಇರೋದು ಔಟ್ ಆಫ್ ಕಂಟ್ರೀಲಿ. ಆ್ಯಂಡ್ ಐ ಫೀಲ್ ಲೈಕ್ ಇಟ್ಸ್ ಅ ಪರ್ಮನೆಂಟ್ ಸೆಟಲ್ಮೆಂಟ್. ಏನೋ ಜಾಬ್ ಮಾಡಿಬಿಟ್ಟು ನೀವು ವಾಪಸ್ ಬರೋದು ನೋಡ್ತಾ ಇಲ್ಲ. ಆ್ಯಂಡ್ ಹರ್ಮಿಟ್ ಎನರ್ಜಿ ಬಂದಿರೋದ್ರಿಂದ ಕರೆಂಟ್ಲಿ ಯಾವ ಫೇಸಲ್ಲಿ ಇದ್ದೀರಾ ಅಂದರೆ, ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಪರ್ಪಸ್ ಏನು, ನನಗೆ ಯಾಕೆ ನನಗೆ ನಮ್ಮ ಮನೆಯವ್ರ ಜೊತೆ ಕನೆಕ್ಟ್ ಆಗ್ತಾ ಇಲ್ಲ, ನನ್ನ ಲೈಫ್ ಪರ್ಪಸ್ ಏನು, ನನಗೆ ಯಾಕೆ ನನ್ನ ಜನರಲ್ಲ ಅಂತ ಅನ್ನಿಸ್ತಾ ಇದೆ. ಈ ಥರ ಎಲ್ಲ ಪ್ರಾಬ್ಲಮಿಗೆ ಕ್ವೆಶನ್ಸ್ ಬರ್ತಾ ಇದೆ. ಗ್ರೂಪ್ 2 ಆನ್ಸರ್ ಬಂದ್ಬಿಟ್ಟು, ನೀವು ಒಂದು ರಾಂಗ್ ಪ್ಲೇಸಲ್ಲಿದ್ದೀರಾ. ಇನ್ನೂ ನೀವು ಡಿಸೈಡೇ ಮಾಡಿಲ್ಲ ಅಂದರೆ, ಲೈಕ್ ಏನೋ ಅಬ್ರಾಡಿಗೆ ಹೋಗೋದು, ಅಲ್ಲಿ ಸೆಟಲ್ಮೆಂಟ್ ಆಗೋದು, ಮೇ ಬಿ ನೌ ಇಟ್ಸ್ ಟೈಮ್ ಟು ಟೇಕ್ ದಟ್ ಕಾಲ್. ಇವಾಗ ಟೈಮ್ ಬಂದಿದೆ ನೀವು ಆ ಡಿಸಿಷನ್ ತಗೊಳ್ಳೋದಕ್ಕೆ. ಕ್ಲೌಡ್ ಸೀಡಿಂಗ್ ಬ್ರೋ, ಎಷ್ಟು ಕ್ಲೌಡ್ ಸೀಡಿಂಗ್ ಮಾಡ್ತಾರೆ, ಅದು ಸೌಂಡ್ ಎಷ್ಟು ಇರಿಟೇಟಿಂಗ್. ಓಕೆ, ಸಾರಿ. ಸೊ ಮೇಯ್ನಾಗಿ
ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ದಿಸ್ ಇಸ್ ಲೈಕ್ ಪರ್ಮನೆಂಟ್ ಸೆಟಲ್ಮೆಂಟ್ ನಿಮ್ಮದು. ನಿಮಗೆ ಯಾಕೆ ಇಲ್ಲಿ ನನ್ನ ಜನರ ಜೊತೆ ನನ್ನ ರೂಟ್ಸ್ ಜೊತೆ ನನಗೆ ಕನೆಕ್ಟ್ ಆಗಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ನಿಮ್ಮ ಪರ್ಪಸ್ ಬಂದ್ಬಿಟ್ಟು ಔಟ್ ಆಫ್ ಕಂಟ್ರೀಲಿ ಇದೆ. ನೀವು ಎಷ್ಟು ಬೇಗ ನಿಮ್ಮವರಿಂದ ದೂರ ಹೋಗ್ತೀರಾ, ನಿಮ್ಮ ಪ್ಲೇಸಿಂದ ದೂರ ಹೋಗ್ತೀರಾ, ಅಷ್ಟು ಬೇಗ ನಿಮ್ಮ ಒಂದು ಲೈಫ್ ಬೇಗ 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 ಹೋಗ್ತಾ ಹೋಗುತ್ತೆ. ಚಾರಿಯಟ್ ಬಂದಿದೆ ಅಂದರೆ ಐ ಆಮ್ ಡ್ಯಾಮ್ ಶೋರ್ ವಿತಿನ್ ಸೂನ್, ವೆರಿ ಸೂನ್ ನೀವು ಈ ಡಿಸಿಷನ್ ತಗೊಳ್ಳೋದು, ವೀಸಾ ಬಗ್ಗೆ ಎಲ್ಲ ಮಾತಾಡೋದು, ಪ್ಯಾಕಿಂಗ್ ಎಲ್ಲ ಮಾಡೋದು, ದಿಸ್ ಇಸ್ ಲೈಕ್ ವೆಹಿಕಲ್ ಎನರ್ಜಿ. ಸೊ ಎಸ್, ಮೂಮೆಂಟ್ ಎನರ್ಜಿಗೆ ಬೆಸ್ಟ್ ಕಾರ್ಡ್ ವರ್ಲ್ಡ್ ಕೂಡ ಬಂದಿದೆ, ಹರ್ಮಿಟ್ ಕೂಡ ಬಂದಿದೆ. ಅಂದರೆ ನನಗೆ ಅನಿಸ್ತಾ ಇದೆ ನೀವು ರೀಸೆಂಟಾಗಿ ಏನು ನೀವು ಪ್ಲ್ಯಾನ್ ಮಾಡಿರೋದಲ್ಲ, ಬಟ್ ಮೇ ಬಿ ನಿಮ್ಮ ಸ್ಕೂಲ್ ಡೇಸ್ ಯಾವಾಗ ಒಂದು ಬುದ್ಧಿ ಬಂತು ನಿಮಗೆ, ಆವಾಗಲಿಂದನೇ ನಿಮಗೆ ಈ ಕ್ವೆಶನ್ ಬರೋದಕ್ಕೆ ಶುರು ಆಗಿತ್ತು ಅಂತ ನೋಡ್ತಾ ಇದ್ದೀನಿ. ನನಗೆ ಯಾಕೆ ಕನೆಕ್ಟ್ ಆಗ್ತಾ ಇಲ್ಲ, ನನಗೆ ಯಾಕೆ ಇಲ್ಲಿ ಏನು ಮಾಡ್ಬೇಕು ಅನ್ನಿಸ್ತಾ ಇಲ್ಲ, ನನಗೆ ಯಾಕೆ ಇಲ್ಲಿ ಜನರ ಜೊತೆ ಲವ್ ಆಗಲಿ ಫ್ರೆಂಡ್ಶಿಪ್ ಆಗಲಿ ನನಗೆ ಬಿಲ್ಡ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಯಾಕೆ ನಾನೊಂದು ಗ್ರೂಪಲ್ಲಿ ಇದ್ರೂ ಐ ಡೋಂಟ್ ಬಿಲಾಂಗ್ ಹಿಯರ್ ಅಂತ ಫೀಲ್ ಆಗುತ್ತೆ, ಯಾಕೆ ಈ ಥರ ಎಲ್ಲ ತುಂಬ ಕ್ವೆಶನ್ಸ್ ಬಂದಿತ್ತು. ಅಥವಾ ಇಲ್ಲಿ ಜನರದ್ದು ಕಲ್ಚರು, ಇಲ್ಲಿ ಜನರದ್ದು ಬ್ಯಾಕ್ಗ್ರೌಂಡು, ಇಲ್ಲಿ ಜನರು ಬಿಹೇವ್ ಮಾಡೋ ರೀತಿ ಎಲ್ಲ ನೋಡ್ಬಿಟ್ಟು ಪ್ರಾಬಬ್ಲಿ ನಿಮಗೆ ತುಂಬ ಅನಿಸಿದೆ ಯಾಕೆ ಇವರೆಲ್ಲ ಹಿಂಗೆ ಆಡ್ತಾರೆ. ಫಾರ್ ಅನ್ ಎಕ್ಸಾಂಪಲ್ ಇವಾಗ ನನಗೇನೆ ತಗೊಂಡ್ರೆ ಕೆಲವೊಂದೊಂದು ರಿಚುವಲ್ಸ್ ನನಗೆ ಯಾಕೆ ಇಷ್ಟೊಂದು ಮಾಡಬೇಕಿರು, ಎಸ್ಪೆಷಲಿ ಮ್ಯಾರೇಜ್ ಅಂತ ಬಂದಾಗ ಜನರು ಅದನ್ನ ಸಿಂಪಲ್ಲಾಗಿ ಮಾಡ್ಬೋದಲ್ವಾ, ಕ್ಲೋಸ್ ಪೀಪಲ್ನ ಕರೆದ್ಬಿಟ್ಟು ಮಾಡ್ಬೋದು. ಇಲ್ಲ ನಮ್ಮದ್ರಲ್ಲಿ ಏನಿಲ್ಲ ಅಂದರೂ 4 steps 5 ಇವಾಗ ಸ್ಕಿನ್ ಕೇರ್ ರೂಟೀನ್ ಥರ 5-6 steps ಸ್ಕಿನ್ ಕೇರ್ ರೂಟೀನ್ ಥರ 4-5 ಫಂಕ್ಷನ್ಸ್ ಮದುವೆಗೆ ಅಂತಾನೆ ಅದು ಹೆಂಗೆ ರೆಡಿ ಮಾಡಿರ್ತಾರೆ ಗಂಡು ಹೆಣ್ಣನ್ನ ಅಂದರೆ ಈ ಕುರಿಗಳು ರೆಡಿ ಮಾಡ್ದಂಗೆ. ಐ ಡೋಂಟ್ ನೋ ವೈ ಅಷ್ಟೊಂದು, ಐ ಮೀನ್ ನನ್ನ ಒಪಿನಿಯನ್, ಓಕೆ, ಸೆಲ್ಫ್ ಒಪಿನಿಯನ್, ಯಾರು ಅಫೆಂಡ್ ಆಗೋ ನೆಸೆಸರಿ ಇಲ್ಲ, ಬಟ್ ಸಿಂಪಲ್ ಆಗು ಮಾಡ್ಬೋದಲ್ಲ. ಐ ಆಮ್ ಅ ಸಿಂಪಲ್ ಪರ್ಸನ್, ಮೇ ಬಿ ನನಗೆ ಅದೆಲ್ಲ ನೋಡಿದಾಗ ಯಾಕೆ ಇಷ್ಟೊಂದು ವೈ, ಅಲ್ಲಿ ಬರೋ ಎಷ್ಟೋ ಜನರಿಗೆ ನಿಮ್ ಕಂಡ್ರೆ ಆಗ್ತಾನೂ ಇರಲ್ಲ, ನಿಮ್ ಏಳ್ಗೆನೆ ಬಯಸೋದಿಲ್ಲ ಅಂತ ಜನರನ್ನ ಕರೆದು ಅಷ್ಟೆಲ್ಲ ದುಡ್ಡು ಸೇವ್ ಮಾಡಿ ಅವ್ರುಗಳಿಗೆ ಇಂಪ್ರೆಸ್ ಮಾಡಬೇಕು. ವಾಟ್ ಈಸ್ ದ ಪಾಯಿಂಟ್? ನೋ ಪಾಯಿಂಟ್ ಅಂತ ಅನ್ಸುತ್ತೆ ನನಗೆ. ಐ ಮೀನ್ ಮೈ ಒಪಿನಿಯನ್, ಓಕೆ. ಇದೇ ಥರ ಐ ಫೀಲ್ ನಿಮಗೂ ಫೀಲ್ ಆಗ್ತಾ ಇದೆ ಅನ್ಸುತ್ತೆ. ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಜನರು, ಯಾಕೆ ಆ ಥರ ಆಡ್ತಾ ಇದ್ದಾರೆ, ಯಾಕೆ ಸಿಂಪಲ್ ಆಗಿ ತಗೊಳ್ಳಲ್ಲ ಇವರು ಲೈಫ್ನ, ಹಿಂಗೆಲ್ಲ. ಬಿಕಾಸ್ ಯು ಬಿಲಾಂಗ್ ಟು ಡಿಫ್ರೆಂಟ್ ಕಂಟ್ರಿ, ಡಿಫ್ರೆಂಟ್ ಪೀಪಲ್. ಬಟ್ ನೀವು ಒಬ್ಬರೇ ಹೋಗ್ತೀರಾ ಅಥವಾ ನಿಮ್ಮ ಜೊತೆ ಯಾರು ಬರ್ತಾರ? ವೋ, ಟ್ರಸ್ಟ್ ಮೀ ಗೈಸ್, 4 ಕಾರ್ಡುನು ಮೇಜರ್ ಆರ್ಕಾನ ಬಂದಿದೆ. ಐ ಥಿಂಕ್ ಯುವರ್ ಪರ್ಪಸ್, ನಿಮ್ಮ ಲೈಫ್ ಪರ್ಪಸ್ ಬಂದ್ಬಿಟ್ಟು ನಿಮ್ಮ ಈ ಕಂಟ್ರಿಲಿ ಇಲ್ಲ, ನಿಮ್ಮ ಬರ್ತ್ ಪ್ಲೇಸಲ್ಲಿ ಇಲ್ಲ. ಕನ್ನಡ ಆಬ್ವಿಯಸ್ಲಿ ನೀವು ಕನ್ನಡದವರೇ ಆಗಿರ್ತೀರಾ, ಇಂಡಿಯಾನೇ ಆಗಿರ್ತೀರಾ ಅಂತ. ಸೊ ಎಸ್, ಇಂಡಿಯಾದಲ್ಲಿ ಇಲ್ಲ, ನಿಮ್ಮ ಒಂದು ಲೈಫ್ ಪರ್ಪಸ್ ಇಸ್ ಸಮ್ವೇರ್ ಔಟ್ಸೈಡ್, ಸಮ್ವೇರ್ ಫಾರ್ ಕಂಟ್ರಿ, ಪಕ್ಕದ ಕಂಟ್ರಿನೂ ಅಲ್ಲ, ಲೈಕ್ ಶ್ರೀಲಂಕಾ, ವಿಯೆಟ್ನಾಂ, ಥೈಲ್ಯಾಂಡ್, ನೋ, ಮೇ ಬಿ ಇಂಟರ್ನ್ಯಾಷನಲ್ ಲೈಕ್ US, ಯುರೋಪ್, ಫ್ರಾನ್ಸ್ ಆರ್ ಸ್ಪೈನ್, ಲೈಕ್ ಈ ಥರ ಒಂದು ವೆರಿ ಫಾರ್ ಕಂಟ್ರಿ, ಆ್ಯಂಡ್ ಐ ಫೀಲ್ ಲೈಕ್ ಐ ಡೋಂಟ್ ನೋ, ಬೇಬಿ ವೈಬ್ಸ್ ಬರ್ತಾ ಇದೆ. ಮದುವೆ ಆಗಿ ಮಗು ಇದೆ ಅಂದರೆ ಪ್ರಾಬಬ್ಲಿ ಯು ಆ್ಯಂಡ್ ಯುವರ್ ಚೈಲ್ಡ್, ಅಥವಾ ನೀವೇನು ನಿಮ್ಮ ಕೈಯಿಂದ ಏನು ಕ್ರಿಯೇಟ್ ಮಾಡಿದ್ದೀರಾ. ಫಾರ್ ಅನ್ ಎಕ್ಸಾಂಪಲ್, ಇವಾಗ ಒಂದು ನಿಮ್ಮದೇ ಕ್ರಿಯೇಟಿವ್ ವರ್ಕ್ ಮಾಡಿದ್ದೀರಾ ಅಂದ್ಕೊಳ್ಳಿ, ನೀವು ನಿಮ್ಮ ಕ್ರಿಯೇಟಿವ್ ವರ್ಕ್, ನೀವು ನಿಮ್ಮ ಕೈಯಿಂದ ಆದ ಒಂದು ಸೃಷ್ಟಿ ಮಾಡಿದ್ರಲ್ವಾ, ಆ ಟ್ಯಾಲೆಂಟ್, ಆ ಸ್ಕಿಲ್, ಅದೆರಡು ಜೊತೆ ನೀವು ಹೋಗೋದನ್ನ ನೋಡ್ತಾ ಇದ್ದೀನಿ. ವಾಟ್ ಅ ಬ್ಯೂಟಿಫುಲ್ ರೀಡಿಂಗ್. ಗ್ರೂಪ್ 2 ಅಮೇಝಿಂಗ್ ರೀಡಿಂಗ್. ಐ ಗೆಸ್ ತುಂಬಾ ಜನ ಈಗರ್ಲಿ ವೆಯ್ಟ್ ಮಾಡ್ತಾ ಇದ್ರಿ, ತುಂಬಾ ಜನ ಕನೆಕ್ಟ್ ಆಗ್ತಾ ಇದ್ರಿ ಎನರ್ಜಿಸಿಗೆ ಅಂತ ಕೂಡ ನೋಡ್ತಾ ಇದ್ದೀನಿ. ಐ ಥಿಂಕ್ ಒಂದ್ಸಲ ನೀವು ಹೋದ್ರೆ ವಾಪಸ್ ಬರಲ್ಲ, ಅಂದ್ರೆ ಅಲ್ಲೇ ಇರೋದಕ್ಕೆ ಟ್ರೈ ಮಾಡ್ತೀರಾ, ಇನ್ ಬಿಟ್ವೀನ್ ಬಂದು ಹೋಗ್ಬೋದು, ಬಿಟ್ರೆ ಯು ವಿಲ್ ಬಿ ಸೆಟಲ್ಡ್ ಇನ್ ಅಬ್ರಾಡ್. ಸೊ ಎಸ್, ದಟ್ಸ್ ದ ಮೆಸೇಜ್ ಗ್ರೂಪ್ 2. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಆ್ಯಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.